ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇರಾನ್ ತೈಲ ರಫ್ತಿಗೆ ಅಮೆರಿಕ ದೊಡ್ಡ ರಿಲೀಫ್ ಕೊಟ್ಟಿದೆ. ಸ್ವಿಟ್ಜರ್ಲೆಂಡ್ ನಲ್ಲಿ ಮಾತುಕತೆ ಆಗ್ತಾ ಇದ್ದ ಹಾಗೆ ಮುಂದಿನ 2 ತಿಂಗಳು ಅಂದ್ರೆ ಆಗಸ್ಟ್ 21ರವರೆಗೆ ಇರಾನ್ನ ಕ್ರೂಡ್ ಆಯಿಲ್ ಅಂದ್ರೆ ಪೆಟ್ರೋಲಿಯಂ ಉತ್ಪನ್ನಗಳೆಲ್ಲವನ್ನ ಕೂಡ ಉತ್ಪಾದನೆ ಮತ್ತು ಮಾರಾಟ ಮಾಡೋಕೆ ಅಮೆರಿಕ ಅನುಮತಿಯನ್ನ ಕೊಟ್ಟಿದೆ. ಈ ಬಗ್ಗೆ ಪೋಸ್ಟ್ ಹಾಕಿರೋ ಅಮೆರಿಕದ ಟ್ರೆಜರಿ ಸೆಕ್ರೆಟರಿ ಸ್ಕಾಟ್ ಬೆಸೆಂಟ್, ಸ್ವಿಟ್ಜರ್ಲೆಂಡ್ ನಲ್ಲಿ ಚೆನ್ನಾಗಿ ಮಾತುಕತೆ ಆಗಿತ್ತು. ಲೈಸೆನ್ಸ್ಗೆ ಪ್ರತಿಯಾಗಿ ಇರಾನ್ ಕೂಡ ನಮ್ಮ ಕಂಡೀಷನ್ಸ್ಗೆ ಒಪ್ಕೊಂಡಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಫ್ರೀಯಾಗಿ ಹಡಗುಗಳ ಓಡಾಟಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಇರಾನ್ ನಮಗೆ ಹೇಳಿದೆ. ಹಾಗೆ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಇನ್ಸ್ಪೆಕ್ಟರ್ಗಳಿಗೆ ಇರಾನ್ಗೆ ಹೋಗಿ ನ್ಯೂಕ್ಲಿಯರ್ ವಿಚಾರವನ್ನ ಚೆಕ್ ಮಾಡಕ್ಕೆ ಇರಾನ್ ಒಪ್ಪಿಗೆ ಕೊಟ್ಟಿದೆ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಸ್ನೇಹಿತರೆ, ಕತರ್ನಲ್ಲಿ ಗ್ಯಾಸ್ ಪ್ಲಾಂಟ್ ನಲ್ಲಿ ಸ್ಫೋಟ ಆಗಿತ್ತು ಅಂತ ನಿಮಗೆ ಸುತ್ತು ಜಗತ್ತಲ್ಲಿ ಮಾಹಿತಿಯನ್ನ ಕೊಟ್ಟಿದ್ವಲ್ಲ. 13 ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಹೇಳಿ ನಾವು ಹೇಳಿದ್ವಿ ನಿಮಗೆ. ಅದರಲ್ಲಿ ಭಾರತೀಯರು ಇದ್ರು ಅಂತ ಹೇಳಿ ಕತರ್ ಸರ್ಕಾರ ಹೇಳಿದೆ. ಎಷ್ಟು ಭಾರತೀಯರಿದ್ರು ಅದರಲ್ಲಿ 13 ಜನದಲ್ಲಿ ಅದನ್ನ ಇನ್ನಷ್ಟೇ ಅವರು ಕನ್ಫರ್ಮ್ ಮಾಡಬೇಕು. ಸ್ನೇಹಿತರೆ, ರಕ್ಷಣಾ ವಲಯದಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ಭಾರತದ ಬ್ರಹ್ಮೋಸ್ ಮತ್ತು ಆಕಾಶ್ ತೀರ್ ಏರ್ ಡಿಫೆನ್ಸ್ ಸಿಸ್ಟಮ್ ಖರೀದಿ ಮಾಡೋಕೆ ಮಿಡಲ್ ಈಸ್ಟ್ ನ ಬಲಿಷ್ಠ ಶ್ರೀಮಂತ ರಾಷ್ಟ್ರ ಯುನೈಟೆಡ್ ಅರಬ್ ಎಮಿರೇಟ್ಸ್ ಇಂಟ್ರೆಸ್ಟ್ ತೋರಿಸಿದೆ ಅಂತ ಈಗ ದೊಡ್ಡ ಕೋಲಾಹಲ ಉಂಟಾಗ್ತಾ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಈ ಬಗ್ಗೆ 2 ರಾಷ್ಟ್ರಗಳ ನಡುವೆ ಮಾತುಕತೆ ಶುರುವಾಗಿ ಹೋಗಿದ್ದು, ಪ್ರಕ್ರಿಯೆ ತುಂಬಾ ವೇಗವಾಗಿ ನಡೀತಾ ಇದೆ ಅಂತ ರಿಪೋರ್ಟ್ ಆಗಿದೆ. ಮಿಡಲ್ ಈಸ್ಟ್ ಯುದ್ಧದಲ್ಲಿ ಇರಾನ್ ದಾಳಿ ಮಾಡಿದ ನಂತರ ಯುಎಇ ಅಲರ್ಟ್ ಆಗಿದೆ. ಮಿಕ್ಕ ಗಲ್ಫ್ ರಾಷ್ಟ್ರಗಳನ್ನ ಬಿಟ್ರೆ ಇರಾನ್ ನಿಂದ ಅತಿ ಹೆಚ್ಚು ಹೊಡೆತ ತಿಂದಿದ್ದೆ ಯುಎಇ, ಅಥವಾ ಫೈಟ್ ಮಾಡೋ ಒಂಚೂರು ಉತ್ಸಾಹನಾದ್ರೂ ತೋರಿಸಿದ್ದು ಯುಎಇ ಮಾತ್ರ. ಹೀಗಾಗಿ ಇರಾನ್ ಕಂಟಕ ಎದುರಿಸೋಕೆ ಭಾರತದ ಡಿಫೆನ್ಸ್ ಸಿಸ್ಟಮ್ಗಳ ಕಡೆಗೆ ಮುಖ ಮಾಡ್ತಿದ್ದಾರೆ. ಒಂದು ವೇಳೆ ಮಾತುಕತೆ ಫೈನಲ್ ಆಗಿ ಡೀಲ್ ಏನಾದ್ರೂ ಆದ್ರೆ ಅರಬ್ಬರ ನೆಲದಲ್ಲೂ ಭಾರತದ ಆಯುಧಗಳ ಅಬ್ಬರ ಶುರುವಾಗುತ್ತೆ. ಸದ್ಯ ಇಸ್ರೇಲ್ ಹೊರತುಪಡಿಸಿ ಮಿಡಲ್ ಈಸ್ಟ್ ರಾಷ್ಟ್ರಗಳ ಬಳಿ ಭಾರತದ ಆಯುಧಗಳಿಲ್ಲ. ಯಾಕಂದ್ರೆ ಅವರೆಲ್ಲ ಫ್ರಾನ್ಸ್, ಬ್ರಿಟನ್ ಮತ್ತು ಅಮೆರಿಕನ್ ಆಯುಧಗಳನ್ನ ನೆಚ್ಕೊಂಡಿದ್ರು. ಈಗ ಭಾರತದ ಆಯುಧಗಳಿಗೆ ಜಾಗತಿಕ ಮಟ್ಟದಲ್ಲಿ ಬೇಡಿಕೆ ಹೆಚ್ಚಾದ ಬೆನ್ನಲ್ಲೇ ಭಾರತದ ಕಡೆಗೆ ಮುಖ ಮಾಡ್ತಿದ್ದಾರೆ. ಜೊತೆಗೆ ಒಂದೇ ದೇಶದ ಮೇಲೆ ಡಿಪೆಂಡ್ ಆಗದೆ ಬೇರೆ ಬೇರೆ ರಾಷ್ಟ್ರಗಳಿಂದ ಶಸ್ತ್ರಾಸ್ತ್ರ ತಗೊಂಡ್ರೆ ಸೇಫ್ ಅನ್ನೋದು ಯುಎಇ ಲೆಕ್ಕಾಚಾರ. ಯಾಕಂದ್ರೆ ಅಮೆರಿಕ ಬಳಿನೇ ಮಿಸೈಲ್ ಮತ್ತು ಏರ್ ಡಿಫೆನ್ಸ್ ಖಾಲಿ ಆಗ್ತಾ ಇದೆ. ಜಗತ್ತಿಗೆಲ್ಲ ಹಂಚಷ್ಟು ಪ್ರೊಡ್ಯೂಸ್ ಮಾಡಕ್ ಆಗ್ತಾ ಇಲ್ಲ, ಅವರಿಗೆ ಸಾಕಾಗ್ತಿಲ್ಲ. ಹಾಗೆ ಭಾರತದೊಂದಿಗೆ ಯುಎಇ ಡೀಲ್ ಮಾಡ್ಕೊಂಡ್ರೆ ಮಿತ್ರ ರಾಷ್ಟ್ರ ಅಮೆರಿಕ ಕೂಡ ಅಷ್ಟೊಂದು ಕೋಪ ಮಾಡ್ಕೊಳ್ಳಲ್ಲ. ಹಾಗೆ ಬ್ರಹ್ಮೋಸ್ ಮಿಸೈಲ್ ಭಾರತ ಮತ್ತು ರಷ್ಯಾ ಜಂಟಿಯಾಗಿ ಡೆವಲಪ್ ಮಾಡಿರೋ ಮಿಸೈಲ್. ಹೀಗಾಗಿ ಭಾರತ ಇದನ್ನ ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಕೊಡಬೇಕಾದ್ರೆ ರಷ್ಯಾ ಕೂಡ ಓಕೆ ಮಾಡಬೇಕು. ಆದ್ರೆ ರಷ್ಯಾ ಮತ್ತು ಯುಎಇ ಸಂಬಂಧ ಕೂಡ ಚೆನ್ನಾಗಿರೋದ್ರಿಂದ ಇಶ್ಯೂ ಕ್ರಿಯೇಟ್ ಆಗಲ್ಲ ಅಂತ ಹೇಳಲಾಗ್ತಿದೆ. ಮತ್ತೊಂದ್ ಕಡೆ ಮಿಡಲ್ ಈಸ್ಟ್ ನಲ್ಲಿ ನಾವೇ ಬಾಸ್ ಅಂತ ಕರ್ಸ್ಕೊಳ್ಳೋಕೆ ಸೌದಿ ಮತ್ತು ಯುಎಇ ನಡುವೆ ದೊಡ್ಡ ಪೈಪೋಟಿ ನಡೀತಾ ಇದೆ. ಇತ್ತ ಸೌದಿ ಪಾಕ್ ಜೊತೆ ಡಿಫೆನ್ಸ್ ಡೀಲ್ ಬೇರೆ ಮಾಡ್ಕೊಂಡಿದೆ. ಒಬ್ಬರ ಮೇಲೆ ಯಾರಾದ್ರೂ ದಾಳಿ ಮಾಡಿದ್ರೆ ಇಬ್ಬರ ಮೇಲೂ ದಾಳಿ ಅಂತ ಕನ್ಸಿಡರ್ ಮಾಡಿ ಇಬ್ರು ಒಟ್ಟಿಗೆ ಫೈಟ್ ಮಾಡಬೇಕು ಅಂತ ಹೇಳಿ ಸ್ಟ್ರಾಟಜಿಕ್ ಮ್ಯೂಚುವಲ್ ಡಿಫೆನ್ಸ್ ಅಗ್ರಿಮೆಂಟ್ ಅಂತ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಸೌದಿ ಪಾಕ್ ಜೊತೆ ಯುಎಇ ಸಂಬಂಧ ಅಷ್ಟೊಂದು ಚೆನ್ನಾಗಿಲ್ಲ. ಅದರಲ್ಲೇ ಬ್ರಹ್ಮೋಸ್ ಮತ್ತು ಆಕಾಶ್ ತೀರ್ ಎರಡೂ ಕೂಡ ಪಾಕಿಸ್ತಾನದ ವಿರುದ್ಧ ತಮ್ಮ ತಾಕತ್ತನ್ನ ತೋರಿಸಿರೋ ಸಿಸ್ಟಮ್ಸ್. ಸೊ ಇಂಥ ಪರಿಸ್ಥಿತಿಯಲ್ಲಿ ಯುಎಇ ಭಾರತದ ಆಯುಧಗಳ ಖರೀದಿಗೆ ಮುಂದಾಗ್ತಿರೋದು, ಆಸಕ್ತಿ ತೋರಿಸ್ತಿರೋದು ಸಾಕಷ್ಟು ಮಹತ್ವ ಪಡ್ಕೊಳ್ಳುತ್ತೆ. ಆಲ್ರೆಡಿ ವಿಯೆಟ್ನಾಂ, ಇಂಡೋನೇಷ್ಯಾ ಮತ್ತು ಫಿಲಿಪೈನ್ಸ್ ಭಾರತದೊಂದಿಗೆ ಬ್ರಹ್ಮೋಸ್ ಡೀಲ್ ಮಾಡ್ಕೊಂಡಿವೆ. ಕೆಲವರು ಇನ್ನೂ ಕೂಡ ಮಾಡ್ಕೊಳ್ಳೋಕೆ ಮುಂದೆ ಬರ್ತಾನೆ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಥೈಲ್ಯಾಂಡ್, ದಕ್ಷಿಣ ಆಫ್ರಿಕಾ ಮತ್ತು ಬ್ರೆಜಿಲ್, ಚಿಲಿ ಅಂತ ರಾಷ್ಟ್ರಗಳು ಕೂಡ ಇಂಟ್ರೆಸ್ಟ್ ತೋರಿಸ್ತಿವೆ. ಈಗ ಯುಎಇ ಕೂಡ ವೇಗವಾಗಿ ಮುಂದಕ್ಕೆ ಬಂದಿದೆ ಈ ರೇಸ್ ನಲ್ಲಿ. ಯುಪಿಯ ಲಕ್ನೋದಲ್ಲಿ ದೊಡ್ಡ ಅಗ್ನಿ ದುರಂತ ಆಗಿದೆ. ಪರಿಣಾಮ ಕನಿಷ್ಠ 15 ಜನ ಮೃತಪಟ್ಟಿದ್ದಾರೆ, ಹಲವರು ಗಾಯಗೊಂಡಿದ್ದಾರೆ. ಅಲಿಗಂಜ್ ಏರಿಯಾದಲ್ಲಿರೋ 3 ಅಂತಸ್ತಿನ ಕಮರ್ಷಿಯಲ್ ಬಿಲ್ಡಿಂಗ್ಗೆ ಬೆಂಕಿ ಹತ್ಕೊಂಡಿರೋದು. ಕೋಚಿಂಗ್ ಸೆಂಟರ್ ಜೊತೆಗೆ ಪೆಟ್ ಶಾಪ್ ಹಾಗೂ ಬೇರೆ ಬೇರೆ ಅಂಗಡಿಗಳಿದ್ವು. ಬಿಲ್ಡಿಂಗ್ ನ ಮೇಲ್ಭಾಗದಲ್ಲಿ ಕಾಣಿಸಿಕೊಂಡ ಬೆಂಕಿ ಕ್ಷಣಾರ್ಧದಲ್ಲಿ ಇಡೀ ಕಟ್ಟಡಕ್ಕೆ ವ್ಯಾಪಿಸಿದೆ. ಇದರಿಂದ ಪಾರಾಗೋಕೆ 5 ರಿಂದ 7 ವಿದ್ಯಾರ್ಥಿಗಳು 1ನೇ ಫ್ಲೋರ್ ನ ಕಿಟಕಿ ಒಡೆದು ಕೆಳಗೆ ಹಾರಿದ್ದಾರೆ. ಪ್ರಾಣ ಉಳಿಸಿಕೊಳ್ಳೋಕೆ ಜಿಗಿಯುವಾಗ ಕೆಲವರ ಕೈಕಾಲೇ ಮುರಿದು ಹೋಗಿದೆ. ಇನ್ನು ಕೆಲವರು ಕಟ್ಟಡದಲ್ಲಿ ಸಿಕ್ಕಾಕೊಂಡ್ರು. ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗ್ತಾ ಹೋಗೋ ಆತಂಕ ಇದೆ. ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಪೊಲೀಸರು ಕಾರ್ಯಾಚರಣೆ ಮಾಡಿದ್ದಾರೆ. ಮೇಲ್ನೋಟಕ್ಕೆ ಶಾರ್ಟ್ ಸರ್ಕ್ಯೂಟ್ ನಿಂದ ಆಗಿದೆ ಅಂತ ಹೇಳ್ತಿದ್ದಾರೆ. ತನಿಖೆ ನಡೀತಾ ಇದೆ. ಘಟನೆಗೆ ಎಲ್ಲಾ ಕಡೆಯಿಂದ ಭಾರಿ ಸಂತಾಪ ವ್ಯಕ್ತವಾಗಿದೆ. ಇನ್ನು ಭಾರತದ ಜೊತೆಗಿನ ಸಂಬಂಧದ ಬಗ್ಗೆ ರಷ್ಯಾ ದೊಡ್ಡ ಹೇಳಿಕೆ ಕೊಟ್ಟಿದೆ. ನೀವು ಚೀನಾ ಒಟ್ಟಿಗೂ ತುಂಬಾ ಕ್ಲೋಸ್ ಇದೀರಲ್ಲ, ಭಾರತ ಚೀನಾ ಸಂಬಂಧ ಹಾಳಾಯಿತು ಅಂತ ಹೇಳಿದ್ರೆ ನೀವು ಅವಾಗ ಏನ್ ಮಾಡ್ತೀರಾ ಅಂತ ರಷ್ಯಾಗೆ ಕೇಳಲಾಯಿತು. ಭಾರತದಲ್ಲಿರೋ ರಷ್ಯಾ ರಾಯಭಾರಿ ಡೆನಿಸ್ ಅಲಿಪೋವ್ ಅವರಿಗೆ ಅದಕ್ಕೆ ಉತ್ತರ ಕೊಟ್ಟ ಅವರು, ನಾವು ಯಾವತ್ತೂ ಕೂಡ ಚೀನಾ ಫ್ರೆಂಡ್ಶಿಪ್ ಇಂದಾಗಿ
ಭಾರತದ ಸಂಬಂಧ ಹಾಳಾಗಕ್ಕೆ ಬಿಡಲ್ಲ ಅಂತ ಹೇಳಿದ್ದಾರೆ. ರಷ್ಯಾ ಯಾವಾಗಲೂ ಭಾರತ ಮತ್ತು ಚೈನಾ ಜೊತೆಗೆ ಪ್ರತ್ಯೇಕ ಮತ್ತು ಗಟ್ಟಿಯಾದ ಸಂಬಂಧವನ್ನ ಹೊಂದಿದೆ. ನಮ್ಮ ವಿದೇಶಾಂಗ ನೀತಿಯಲ್ಲಿ ಭಾರತಕ್ಕೆ ಯಾವಾಗಲೂ ಅತಿ ಹೆಚ್ಚಿನ ಆದ್ಯತೆ ಇರುತ್ತೆ ಅಂತ ರಷ್ಯಾ ರಾಯಭಾರಿ ಹೇಳಿದ್ದಾರೆ. ಇನ್ನು ಸ್ನೇಹಿತರೆ, ವೈಷ್ಣೋದೇವಿ, ಅಮೃತ್ಸರ, ಅಟಾರಿ ಬಾರ್ಡರ್, ಗೋಲ್ಡನ್ ಟೆಂಪಲ್ ಸೇರಿ ಎಲ್ಲ ಅದ್ಭುತ ಜಾಗಗಳಿಗೆ ಪ್ರವಾಸ ಇದೆ. ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್ ಇದು. ಎಕ್ಸ್ಟ್ರಾ ಏನು ಖರ್ಚಿರಲ್ಲ. ಕನ್ನಡ ಟೂರ್ ಮ್ಯಾನೇಜರ್ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡ್ಬಂದು ನಿಮ್ಮನ್ನ ತಲುಪಿಸ್ತಾರೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ಏನೋ ದೇಶದಲ್ಲಿ ಮುಂಗಾರು ಮಳೆ ಮತ್ತೆ ಚುರುಕಾಗೋ ಲಕ್ಷಣಗಳು ಕಾಣಿಸ್ತಾ ಇದ್ರು ಕೂಡ ಜೂನ್ ತಿಂಗಳ ಮಳೆ ಕೊರತೆ ಆತಂಕ ಕಾರಣ ಆಗಿದೆ. ಸದ್ಯ ಕಳೆದ 2 ವಾರಗಳಿಂದ ಸ್ತಬ್ಧವಾಗಿದ್ದ ನೈಋತ್ಯ ಮುಂಗಾರು ಮಾರುತಗಳು ಈಗ ಮುಂಬೈ ಮತ್ತು ದಕ್ಷಿಣ ಗುಜರಾತ್ ಕಡೆಗೆ ಸಾಗ್ತಾ ಇದಾವೆ. ಈಗ ಸದ್ಯದ ಇಲ್ಲಿ ತನಕದ ಜೂನ್ ತಿಂಗಳು ಕಳೆದ 146 ವರ್ಷಗಳಲ್ಲೇ ಅತ್ಯಂತ ಒಣ ಹವೆ ಮತ್ತು ಬಿಸಿಲಿನಿಂದ ಕೂಡಿದ ತಿಂಗಳು ಅಂತ ಭಾರತೀಯ ಹವಾಮಾನ ತಜ್ಞರು ಎಚ್ಚರಿಸಿದ್ದಾರೆ. ಗಮನಿಸಿದ್ದು ಇಡೀ ದೇಶಕ್ಕೆ ಅನ್ವಯ ಆಗೋ ರೀತಿ ಹೇಳಿದ್ದು. ಕೆಲ ಕಡೆ ಮಳೆಯಾಗಿದೆ, ಕೆಲವು ಕಡೆ ಮಳೆ ಆಗಿಲ್ಲ. IMD ಪ್ರಕಾರ ದೇಶದಲ್ಲಿ ಜೂನ್ 4ರಿಂದ ಜೂನ್ 22ರವರೆಗೆ 53.1 ಮಿಲಿಮೀಟರ್ ಮಳೆಯಾಗಿದೆ. ಸಾಮಾನ್ಯವಾಗಿ ಈ ಟೈಮ್ನಲ್ಲಿ 97.6 ಮಿಲಿಮೀಟರ್ ಮಳೆ ಆಗಬೇಕಾಗಿತ್ತು. ಅದರ ಅರ್ಥ 46% ಕಮ್ಮಿ ಮಳೆ ಆಗಿದೆ. ರಾಜ್ಯದ ವಿಚಾರಕ್ಕೆ ಬಂದ್ರೆ 37% ಮಳೆ ಕೊರತೆಯಾಗಿದೆ. 31 ಜಿಲ್ಲೆಗಳ ಪೈಕಿ 15 ಜಿಲ್ಲೆಗಳಲ್ಲಿ ತೀವ್ರ ಮಳೆ ಕೊರತೆ ನಮ್ಮ ಕರ್ನಾಟಕದಲ್ಲೂ ಕೂಡ ಇದೆ. ಚೆನ್ನಾಗಿ ಮಳೆ ಬಂತು ಆರಂಭದಲ್ಲಿ ಅಂತ ನಂಬಿ ರೈತರು ಜಮೀನು ಹದ ಮಾಡಿ ಬಿತ್ತನೆ ಮಾಡಿದ್ರು. ಆ ಬೆಳೆಗಳೆಲ್ಲ ಒಣಗೋ ಹಂತಕ್ಕೆ ಬಂದಿವೆ ತುಂಬಾ ಕಡೆ. ಆದ್ರೆ ಇವಾಗೊಂದು ಸಮಾಧಾನದ ವಿಚಾರ ಏನು ಅಂದ್ರೆ ಫೈನಲಿ ಜೂನ್ ಮುಗಿತಾ ಜೂನ್ 26ರ ತನಕ ರಾಜ್ಯದಲ್ಲಿ ಅಲ್ಲಲ್ಲಿ ಸ್ವಲ್ಪ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಜೂನ್ 25ರವರೆಗೆ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಕೊಟ್ಟಿದೆ. ಏನೋ ಕಾವೇರಿ ನೀರಿನ ವಿಚಾರದಲ್ಲಿ ತಮಿಳುನಾಡು ಸರ್ಕಾರ ಮತ್ತೆ ಖ್ಯಾತೆ ತೆಗೆದಿದೆ. ಯಾವುದೇ ಕಾರಣಕ್ಕೂ ಕರ್ನಾಟಕದ ಮೇಕೆದಾಟು ಡ್ಯಾಮ್ ಯೋಜನೆಗೆ ಅವಕಾಶ ಕೊಡಲ್ಲ ಅಂತ ತಮಿಳುನಾಡು ನೀರಾವರಿ ಸಚಿವ ಎನ್ ಆನಂದ್ ಹೇಳಿದ್ದಾರೆ. ನಮ್ಮ ರೈತರ ಹಿತದೃಷ್ಟಿಯಿಂದ ರಾಜ್ಯದ ನೀರಿನ ಹಕ್ಕನ್ನ ನಾವು ಬಿಟ್ಟು ಕೊಡಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಈ ಬಗ್ಗೆ ಖುದ್ದು ಸಿಎಂ ಜೋಸೆಫ್ ವಿಜಯ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಡ್ಯಾಂಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿದ್ದಾರೆ. ಅತ್ತ ಇದೇ ಮೇಕೆದಾಟು ಡ್ಯಾಂ ವಿವಾದ ತಮಿಳುನಾಡು ವಿಧಾನಸಭೆಯಲ್ಲಿ ಭಾರಿ ಗದ್ದಲಕ್ಕೆ ಕಾರಣ ಆಗಿದೆ. ಮೇಕೆದಾಟು ವಿವಾದ ಬಗೆಹರಿಸೋಕೆ ಸಪರೇಟ್ ಟ್ರೈಬ್ಯುನಲ್ ರಚನೆ ಮಾಡಬೇಕು ಅಂತ ಹೇಳಿ ಟಿವಿಕೆ ಮತ್ತು ವಿಪಕ್ಷ ಡಿಎಂಕೆ ಡಿಸೈಡ್ ಮಾಡಿದ್ರು. ಆದ್ರೆ ಇದನ್ನ ಎಐಎಡಿಎಂಕೆ ಮತ್ತು ಎಡಪಕ್ಷಗಳು ವಿರೋಧಿಸಿವೆ. ಹೊಸ ಟ್ರೈಬ್ಯುನಲ್ ರಚನೆ ಮಾಡಿದ್ರೆ ತಮಿಳುನಾಡಿಗೆ ಭಾರಿ ಕಷ್ಟ ಆಗುತ್ತೆ, ನಷ್ಟ ಆಗುತ್ತೆ ಅಂತ ಅಣ್ಣಾ ಡಿಎಂಕೆ ಕಾರಣ ಕೊಟ್ಟಿದೆ. ಇನ್ನು ಭಾನುವಾರ ಬಿಹಾರದಲ್ಲಿ ನಕಲಿ ಅಭ್ಯರ್ಥಿಗಳಿಂದ ಎಕ್ಸಾಮ್ ಬರೆಸ್ತಾ ಇದ್ದ ಜಾಲವನ್ನ ಪೊಲೀಸರು ಭೇದಿಸಿ 14 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಲಖಿಸರಾಯ್ ಅನ್ನೋ ಕಡೆ ಈ ಘಟನೆಯಾಗಿದೆ. ವಿಶೇಷ ಅಂದ್ರೆ ಬಂಧಿತರಲ್ಲಿ 14 ಜನ ಎಕ್ಸಾಮ್ ಪ್ರಕ್ರಿಯೆಗೆ ಬಯೋಮೆಟ್ರಿಕ್ ವ್ಯವಸ್ಥೆಗಳನ್ನು ಅಳವಡಿಸಿದ್ದ ಕಂಪನಿ ಸಿಬ್ಬಂದಿಗಳೇ ಆಗಿದ್ರು. ಇವರೇ ಅಕ್ರಮಕ್ಕೆ ಹೆಲ್ಪ್ ಮಾಡಿದ್ರು ಅಂತ ಹೇಳಲಾಗ್ತಿದೆ. ಈ ಕೇಸ್ನ ಮಾಸ್ಟರ್ ಮೈಂಡ್ಸ್ ಆಗಿರೋ ಮೆಡಿಕಲ್ ಸ್ಟೂಡೆಂಟ್ಸ್ ಅರ್ಪಿತ್ ರಾಜ್ ಮತ್ತು ಮಯಾಂಕ್ ಕಶ್ಯಪ್ನ ಬಂಧಿಸಲಾಗಿದೆ. ಇದರಲ್ಲಿ ಅರ್ಪಿತ್ ರಾಜ್ ಈ ಹಿಂದಿನ ನೀಟ್ ಪೇಪರ್ ಲೀಕ್ ಕೇಸ್ನಲ್ಲೂ ಕೂಡ ಸಿಬಿಐ ವಿಚಾರಣೆ ಎದುರಿಸಿದ್ದ ಅಂತ ಗೊತ್ತಾಗಿದೆ. ಅತ್ತ ರಾಜ್ಯದಲ್ಲಿ 4 ವಿದ್ಯಾರ್ಥಿಗಳಿಗೆ ನೀಟ್ ಮರುಪರೀಕ್ಷೆ ಬರೆಯೋಕೆ ಅವಕಾಶ ನಿರಾಕರಿಸಲಾಗಿತ್ತು. ಈ ವಿಚಾರ ರಾಜಕೀಯ ಕೆಸರಿನ ಚಾಟಕ್ಕೆ ಕಾರಣ ಆಗಿದೆ. 3 ವಿದ್ಯಾರ್ಥಿಗಳು ಲೇಟ್ ಆಗಿ ಎಕ್ಸಾಮ್ ಸೆಂಟರ್ಗೆ ಬಂದಿದ್ದಕ್ಕೆ ಎಂಟ್ರಿ ಕೊಟ್ಟಿಲ್ಲ. ಇನ್ನೊಬ್ರು ಹಳೆ ಹಾಲ್ ಟಿಕೆಟ್ ತಗೊಂಡ್ ಬಂದ್ಬಿಟ್ಟಿದ್ದಾರೆ, ಅದಕ್ಕೆ ಅವ್ರಿಗೆ ಬಿಟ್ಟಿರಲಿಲ್ಲ. ಆದ್ರೆ ಭಾನುವಾರ ಅರಮನೆ ಮೈದಾನದಲ್ಲಿ ಕೆಪಿಸಿಸಿಯ ಹೊಸ ಅಧ್ಯಕ್ಷರ ಅಧಿಕಾರ ಗ್ರಹಣ ಪ್ರೋಗ್ರಾಮ್ ಅಲ್ಲಿ ಇಟ್ಕೊಂಡಿದ್ರು ಜೋರಾಗಿ. ಹೆವಿ ಟ್ರಾಫಿಕ್ ಜಾಮ್, 1 ಗಂಟೆಲಾಗೋ ಜರ್ನಿ 2 ಗಂಟೆ ಆಗೋ ತರ ಜೀವ ತಿಂದುಬಿಟ್ರು ನಿನ್ನೆ. ಇವರ ಈ ಪ್ರೋಗ್ರಾಂನಿಂದಾಗಿ ತುಂಬಾ ವಿದ್ಯಾರ್ಥಿಗಳಿಗೆ ಲೇಟ್ ಆಯಿತು ಅನ್ನೋ ಆಕ್ರೋಶ ವ್ಯಕ್ತವಾಗಿದೆ. ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಅವರು ಕೂಡ ಇದೇ ಆರೋಪ ಮಾಡಿದ್ದಾರೆ. ಆದ್ರೆ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿಕ್ರಿಯೆ ಕೊಟ್ಟು ಹಂಗೇನ್ ಆಗೇ ಇಲ್ಲ, ಇದೆಲ್ಲ ಸುಳ್ಳು ಅಂತ ಹೇಳಿದ್ದಾರೆ ಹೋಮ್ ಮಿನಿಸ್ಟರ್. ಏನೋ ಕರ್ನಾಟಕ ಪೊಲೀಸರು ಎನ್ಕೌಂಟರ್ ಮಾಡಿದ್ದಾರೆ. ವಿಜಯಪುರದ ಭೀಮಾ ತೀರದಲ್ಲಿ ನಡೆದ 6 ಜನರ ಹತ್ಯೆ ಕೇಸ್ನ ಮುಖ್ಯ ಆರೋಪಿ ಮಹೇಶ್ ತಳವಾರ್ ಕಾಲಿಗೆ ಗುಂಡು ಹಾಕಿದ್ದಾರೆ. ತಿಕೋಟ ತಾಲೂಕಿನ ಇಟ್ಟಿಂಗಿಹಾಳ್ ಗ್ರಾಮದ ಹೊರವಲಯದಲ್ಲಿ ಆರೋಪಿಯನ್ನ ಬಂಧಿಸೋಕೆ ಚಡಚಣ ಪೊಲೀಸರು ಹೋಗಿದ್ರು. ಆಗ ಆರೋಪಿ ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡಿದ್ದಾನೆ. ಆಗ ಪೊಲೀಸರು 2 ಬಾರಿ ಗಾಳಿಯಲ್ಲಿ ಗುಂಡು ಹಾರಿಸಿ ವಾರ್ನಿಂಗ್ ಕೂಡ ಕೊಟ್ರು. ಆದ್ರೆ ಮತ್ತೆ ಪೊಲೀಸರ ಮೇಲೆ ದಾಳಿ ಮಾಡೋಕೆ ಆರೋಪಿ ಪ್ರಯತ್ನ ಪಟ್ಟಾಗ ಬೇರೆ ದಾರಿ ಕಾಣದೆ ಚಡಚಣ ಸಿಪಿಐ ಪರಶುರಾಮ್ ಮನಗೂಳಿ ಆರೋಪಿಯ ಕಾಲಿ ಗುಂಡು ಹಾರಿಸಿದ್ದಾರೆ. ಆಮೇಲೆ ಅರೆಸ್ಟ್ ಮಾಡಲಾಗಿದೆ. ಸದ್ಯ ಆಸ್ಪತ್ರೆಯಲ್ಲಿ ತೂತು ಬಿದ್ದಿರೋ ಕಾಲನ್ನ ಸರಿ ಮಾಡಲಾಗ್ತಿದೆ. ಮೇ 29ನೇ ತಾರೀಕು ವಿಜಯಪುರ ಜಿಲ್ಲೆ ಗೋವಿಂದಪುರ ಗ್ರಾಮದ ಜಮೀನಿನಲ್ಲಿ ಭೀಕರ ಹತ್ಯೆಯಾಗಿತ್ತು. ಚಡಚಣದ ನಿರಾಳೆ ಕುಟುಂಬದ 5 ಜನ ಹಾಗೂ ಇನ್ನೊಬ್ಬ ವ್ಯಕ್ತಿ ಸೇರಿ 6 ಮಂದಿಯನ್ನ ಹತ್ಯೆ ಮಾಡಲಾಗಿತ್ತು. ಏನೋ ಶೀಘ್ರ ಪಂಚಾಯಿತಿ ಮತ್ತು ವಾರ್ಡ್ ಮಟ್ಟದಲ್ಲಿ ತಲಾ 5 ಸದಸ್ಯರ ಗ್ಯಾರಂಟಿ ಸಮಿತಿ ರಚನೆ ಮಾಡ್ತೀನಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಘೋಷಿಸಿದ್ದಾರೆ. ಅಲ್ಲದೆ ಇದೇ ವರ್ಷದಿಂದ ರಾಜ್ಯದ ಕಾಲೇಜುಗಳಲ್ಲಿ ಮತ್ತೆ ವಿದ್ಯಾರ್ಥಿ ಯೂನಿಯನ್ ಎಲೆಕ್ಷನ್ ಶುರು ಮಾಡ್ತೀವಿ ಅಂತಲೂ ಹೇಳಿದ್ದಾರೆ. ಜೊತೆಗೆ ತಮ್ಮನ್ನ ಭೇಟಿಯಾಗೋಕೆ ಜನ ಬರೋದಾದ್ರೆ ತಮ್ಮ ಸದಾಶಿವನಗರದ ಖಾಸಗಿ ಮನೆಗೆ ಬರೋದು ಬೇಡ, ಗೃಹ ಕಚೇರಿ ಕೃಷ್ಣಾದಲ್ಲಿ ಅಲ್ಲಿಯ ಎಲ್ಲ ಅಹವಾಲನ್ನು ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಏನೋ ಮಹಾರಾಷ್ಟ್ರದಲ್ಲಿ ಉದ್ದವ್ ಬಣದ 6 ಬಂಡಾಯ ಸಂಸದರು ಕಡೆಗೂ ಕೂಡ
ಶಿವಸೇನೆಗೆ, ಶಿಂದೆ ನೇತೃತ್ವದ ಶಿವಸೇನೆಗೆ ಸೇರ್ಪಡೆಯಾಗಿದ್ದಾರೆ. ಮಹಾರಾಷ್ಟ್ರ ಡಿಸಿಎಂ ಏಕನಾಥ್ ಶಿಂಧೆ ಸಮ್ಮುಖದಲ್ಲೇ ಈ ಸೇರ್ಪಡೆ ಆಗಿದೆ. ಬಳಿಕ ಏಕನಾಥ್ ಶಿಂಧೆ ರಿಯಾಕ್ಟ್ ಮಾಡಿದ್ದಾರೆ. ಇವತ್ತು ನನ್ನ ಜೊತೆಗೆ 6 ಹುಲಿಗಳು ಬಂದು ಸೇರ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ನಾವು ಈ ಬಾರಿ 6 ಬಾರಿಸಿದ್ದೀವಿ. ಹಿಂದುತ್ವ ಮತ್ತು ಪಕ್ಷದ ಚಿಹ್ನೆ ಉಳಿಸೋಕೆ ನಡೆದ 2ನೇ ಬಂಡಾಯ ಇದಾಗಿದೆ ಅಂತ ಶಿಂಧೆ ಹೇಳಿದ್ದಾರೆ. ಉದ್ಧವ್ ಬಣದಲ್ಲಿ ಉಳ್ಕೊಂಡಿದ್ದಿದ್ದೇ 9 ಲೋಕಸಭಾ ಸದಸ್ಯರು. ಪಕ್ಷಾಂತರ ನಿಷೇಧ ಕಾಯ್ದೆಯಿಂದ ಪಾರಾಗೋಕೆ 3/2 6 ಸಂಸದರ ಬಲ ಬೇಕಾಗಿತ್ತು. ಈಗ ಅಷ್ಟೇ ಎಂಪಿಗಳು ಪಕ್ಷ ಬಿಟ್ಟು ಶಿಂದೆಯನ್ನ ಲೀಡರ್ ಅಂತ ಒಪ್ಪಿಕೊಂಡು ಶಿಂದೆ ಸೇನೆಗೆ ಸೇರ್ಪಡೆಯಾಗಿದ್ದಾರೆ. ಇದರ ಪರಿಣಾಮ ನಾವು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ ಹಾಗೆ ಠಾಕ್ರೆ ಆ್ಯಂಡ್ ಫ್ಯಾಮಿಲಿ ಅನಾಥವಾಗಿದೆ. ಬಾಳಾ ಸಾಹೇಬ್ ಠಾಕ್ರೆ ಕಟ್ಟಿದ ಪಕ್ಷ ಈಗ ಪಕ್ಷದ ಕಾರ್ಯಕರ್ತರು ಲೀಡರ್ಗಳೆಲ್ಲ ಸೇರಿಕೊಂಡು ಶಿಂದೆಯನ್ನ ಲೀಡರ್ ಆಗಿ ಒಪ್ಕೊಂಡಿದ್ದಾರೆ. ಅವರ ಮಗ ಮೊಮ್ಮಗನನ್ನೇ ಪಾರ್ಟಿಯಿಂದ ಆಚೆ ಹಾಕಿದ್ದಾರೆ. ಏನೋ ಭಾರತದ ಪ್ರತಿಷ್ಠಿತ ಕಾಲೇಜುಗಳಾದ IITಗಳು ಕ್ಯಾಂಪಸ್ ಸೆಲೆಕ್ಷನ್ ವಿಚಾರದಲ್ಲಿ ದೊಡ್ಡ ನಿರ್ಧಾರ ಮಾಡಿದ್ದಾರೆ. ಇನ್ನೊಂದು ಕ್ಯಾಂಪಸ್ ಪ್ಲೇಸ್ಮೆಂಟ್ಗೆ ಹೋಗೋ ಸ್ಟೂಡೆಂಟ್ಸ್ ತಮ್ಮ ರೆಸ್ಯೂಮೆನಲ್ಲಿ JEE ರ್ಯಾಂಕ್ ಅನ್ನು ಹಾಕೋ ಹಾಗಿಲ್ಲ ಅಂತ ಆದೇಶ ಹೊರಡಿಸಲಾಗಿದೆ. 23 IITಗಳ ಆಲ್ IIT ಪ್ಲೇಸ್ಮೆಂಟ್ ಕಮಿಟಿ ಈ ನಿರ್ಧಾರ ತಗೊಂಡಿದೆ. ಯಾಕಂದ್ರೆ ರಿಸರ್ವೇಷನ್ ಮೂಲಕ ಬಂದಿರೋ ಸ್ಟೂಡೆಂಟ್ಸ್ಗೆ ಕ್ಯಾಂಪಸ್ ಸೆಲೆಕ್ಷನ್ನಲ್ಲಿ ತಾರತಮ್ಯ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ರೂಲ್ ತರಲಾಗಿದೆ. AIPC ಹೇಳೋ ಪ್ರಕಾರ ಎಂಟ್ರೆನ್ಸ್ ಎಕ್ಸಾಮ್ಸ್ನ ರ್ಯಾಂಕ್ ನೋಡಿ ಕಂಪನಿಗಳು ಸ್ಟೂಡೆಂಟ್ಸ್ ಜನರಲ್ ಕ್ಯಾಟಗರಿನ, ರಿಸರ್ವ್ಡ್ ಕ್ಯಾಟಗರಿನ ಅಂತ ಈಸಿಯಾಗಿ ಐಡೆಂಟಿಫೈ ಮಾಡ್ತಿದ್ರು. ಹೀಗಾಗಿ ಹಿಂದಿನ ರ್ಯಾಂಕ್ ಬದಲು ಸ್ಟೂಡೆಂಟ್ಸ್ IITಯಲ್ಲಿ ಮಾಡಿರೋ ಪ್ರಾಜೆಕ್ಟ್ಸ್, ಇಂಟರ್ನ್ಶಿಪ್, ಪರ್ಫಾರ್ಮೆನ್ಸ್ ಹಾಗೆ ಅವರ ಸ್ಕಿಲ್ಸ್ ಆಧಾರದ ಮೇಲೆ ಜಡ್ಜ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ರೂಲ್ಸ್ ಅಂತ ಹೇಳಿದ್ದಾರೆ. ಅಯೋಧ್ಯೆ ರಾಮ ಮಂದಿರದಲ್ಲಿ ದೇಣಿಗೆ ಹಣ ಕಳ್ಳತನದ ಬಗ್ಗೆ ಉತ್ತರ ಪ್ರದೇಶ ಸರ್ಕಾರ ನೇಮಿಸಿದ್ದ SIT ತನಿಖೆ ಮಾಡಿ ಪ್ರಾಥಮಿಕ ವರದಿಯನ್ನು ಕೊಟ್ಟಿದೆ. ದೇಗುಲದ ದೇಣಿಗೆ ಹಣ ನಿರ್ವಹಣೆ, CCTV ಕಣ್ಗಾವಲು ಮತ್ತು ಸಿಬ್ಬಂದಿ ನೇಮಕದಲ್ಲಿ ಭಾರಿ ಲೋಪ ಆಗಿರುವುದನ್ನು ಪತ್ತೆ ಹಚ್ಚಿದೆ. ದೇಗುಲದ ಹಣ ಎಣಿಕೆ ಗುತ್ತಿಗೆ ಪಡೆದಿದ್ದ ಖಾಸಗಿ ಸಂಸ್ಥೆ ಟ್ರಸ್ಟ್ನವರ ಶಿಫಾರಸಿನಂತೆ ಸ್ಥಳೀಯರನ್ನೇ ಕೆಲಸಕ್ಕೆ ನೇಮಕ ಮಾಡಿಕೊಂಡಿತ್ತು. ಟ್ರಸ್ಟ್ ಸಿಬ್ಬಂದಿ ಅನುಕೂಲ್ ಮಿಶ್ರಾ ಸ್ವಂತ ತಮ್ಮ ಭಾವನನ್ನೇ ಕ್ಯಾಶ್ ಕೌಂಟಿಂಗ್ಗೆ ಸೇರಿಸಿಕೊಂಡಿದ್ರು ಅಂತ ಗೊತ್ತಾಗಿದೆ. ಅಲ್ಲದೆ ಹಣ ಎಣಿಸುವಾಗ ಯೂನಿಫಾರ್ಮ್ ಕಡ್ಡಾಯ ಇದ್ರೂ ಕೂಡ ರೂಲ್ಸ್ ಬ್ರೇಕ್ ಮಾಡಿ ಮಾಮೂಲಿ ಡ್ರೆಸ್ನಲ್ಲಿ ಈ ಕೆಲಸ ಮಾಡ್ತಾ ಇದ್ರು. ಕೆಲಸಕ್ಕೆ ಬರುವಾಗ ಮತ್ತು ಹೋಗುವಾಗ ಸಿಬ್ಬಂದಿಯ ಸರಿಯಾದ ತಪಾಸಣೆ ಕೂಡ ಆಗ್ತಾ ಇರಲಿಲ್ಲ. ಹಾಗೆ CCTV ಕ್ಯಾಮೆರಾಗೆ ಅಡ್ಡಲಾಗಿ ನಿಂತು ಹಣ ಕದಿಯೋಕೆ ಸಿಬ್ಬಂದಿ ಸ್ಕೆಚ್ ಹಾಕಿದ್ರು ಅನ್ನೋದು ಕೂಡ ತನಿಖೆಯಲ್ಲಿ ಗೊತ್ತಾಗಿದೆ. ವಿಶೇಷ ಅಂದರೆ ಬರೀ ಕ್ಯಾಶ್ ಮಾತ್ರ ಅಲ್ಲ, ಭಕ್ತರು ಕೊಟ್ಟಿರೋ ಚಿನ್ನ, ಬೆಳ್ಳಿ ಹಾಗೂ ಬೆಲೆ ಬಾಳೋ ಆಭರಣಗಳ ಲೆಕ್ಕದಲ್ಲೂ ವ್ಯತ್ಯಾಸ ಆಗಿದೆ. ಮುಖ್ಯವಾಗಿ 2025ರ ಜನವರಿ ಫೆಬ್ರವರಿಯಲ್ಲಿ ನಡೆದ ಮಹಾಕುಂಭದ ಟೈಮ್ನಲ್ಲಿ ಪ್ರತಿದಿನ ಸುಮಾರು 10 ಲಕ್ಷ ಭಕ್ತರು ಬರ್ತಾ ಇದ್ರು. ಆ ಟೈಮ್ನಲ್ಲಿ ಭಾರಿ ವ್ಯತ್ಯಾಸಗಳಾಗಿರಬಹುದು ಅಂತ SIT ತನಿಖೆ ಚುರುಕುಗೊಳಿಸಿದೆ. 3 ಜನರ SIT ತಂಡ ಪ್ರತಿದಿನ ತನಿಖಾ ರಿಪೋರ್ಟ್ ಅನ್ನು ನೇರವಾಗಿ CM ಯೋಗಿ ಆದಿತ್ಯನಾಥ್ ಆಫೀಸ್ಗೆ ಕಳಿಸ್ತಾ ಇದೆ. ತನಿಖೆ ಮುಗಿದ ಬಳಿಕ ಫೈನಲ್ ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡ್ತಾರೆ. ಏನೋ ತಮಿಳುನಾಡಿನ ತುತುಕುಡಿಯಲ್ಲಿ ಭಾನುವಾರ ಭಾರಿ ಬಿರುಗಾಳಿ ಸಹಿತ ಸುಂಟರಗಾಳಿ ಕಾಣಿಸ್ಕೊಂಡು ಜನ ಬೆಚ್ಚಿಬಿದ್ರು. ಟಾರ್ನಾಡೋ ರೀತಿ ಅಂದರೆ ಆಕಾಶದತ್ತ ಕಂಬದಂತೆ ಮೇಲೆದ್ದ ಈ ಸುಂಟರಗಾಳಿಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆದವು. ಖ್ಯಾತ ಹವಾಮಾನ ತಜ್ಞರು ಕೂಡ ಇದನ್ನು ರಾಜ್ಯದಲ್ಲಿ ಕಾಣಿಸಿಕೊಂಡ ಅಪರೂಪದ ಟೊರ್ನಾಡೋ ಅಂತ ಹೇಳಿದ್ರು. ಆದರೆ ಹವಾಮಾನ ಇಲಾಖೆ ಮಾತ್ರ ತಳ್ಳಿ ಹಾಕಿದೆ. ಟೊರ್ನಾಡೋ ಅಲ್ಲ, ಬದಲಾಗಿ ಸಮುದ್ರದ ಮೇಲೆ ಉಂಟಾದ ಹವಾಮಾನ ಬದಲಾವಣೆಯಿಂದ ದಿಢೀರಂತ ಸೃಷ್ಟಿಯಾಗಿರೋ ಒಂದು ಸಾಧಾರಣ ಸುಂಟರಗಾಳಿ ಅಷ್ಟೇ ಅಂತ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಇಲ್ಲಿ ಕನ್ಫ್ಯೂಷನ್ ಆಗೋದು ತುಂಬ ಜನಕ್ಕೆ, ಮತ್ತು ಆ ಥರದ ಗಾಳಿಗೆಲ್ಲ ಟೊರ್ನಾಡೋಗೂ ಕೂಡ ಸುಂಟರಗಾಳಿ ಅಂತ ನಾವು ಕರೆಯೋದಲ್ವಾ ಅಂತ. ಆದರೆ ಸಾಮಾನ್ಯವಾಗಿ ಸ್ನೇಹಿತರೆ, ಟೊರ್ನಾಡೋ ಅಂದರೆ ತುಂಬ ಭಾರಿ ಪ್ರಮಾಣದಲ್ಲಿರುತ್ತೆ. ಅದರ ರೂಪ ರಾಕ್ಷಸವಾಗಿರುತ್ತೆ, ಭೀಕರವಾಗಿರುತ್ತೆ. ಆದರೆ ಇಲ್ಲ ಆಗಿರೋದನ್ನು ಸಣ್ಣ ಪ್ರಮಾಣದ್ದು ಅಂತ ಹೇಳ್ತಾರೆ. ಸುಮ್ಮನೆ ಧೂಳು ಹಿಂಗೆ ತಿರ್ಕೊಂಡು ಹೋಗೋದನ್ನು ಕೂಡ ಸಣ್ಣ ಸುಂಟರಗಾಳಿ ಹೇಳ್ತು ಅಂತ ಹೇಳಲ್ವಾ, ಅಷ್ಟೇ ಆ ಕ್ಯಾಟಗರಿಗಷ್ಟೇ ಅದನ್ನು ಕನ್ಸಿಡರ್ ಮಾಡ್ತಾರೆ. ಕನ್ನಡದಲ್ಲಿ ಕರಿಬೇಕಾದ್ರೆ ಸುಂಟರಗಾಳಿ ಅಂತಲೇ ಕರೀತಾರೆ. ಆದರೆ ಟೊರ್ನಾಡೋ ಆದಾಗ ಭೀಕರ ಸುಂಟರಗಾಳಿ, ವಿನಾಶಕಾರಿ ಸುಂಟರಗಾಳಿ ಅಂತೆಲ್ಲ ಸೇರಿಸಿ ಕರೀತಾರೆ. ಕೇಂದ್ರ ಸರ್ಕಾರ ತುಷಾರ್ ಮೆಹ್ತಾ ಅವ್ರನ್ನ ಸಾಲಿಸಿಟರ್ ಜನರಲ್ ಆಗಿ ಮತ್ತೆ ಮರುನೇಮಕ ಮಾಡಿದೆ. ಇನ್ನು 3 ವರ್ಷ ಮತ್ತೆ ಅವರು ಇರ್ತಾರೆ. 2018ರಿಂದಲೂ ಇವರು ಸಾಲಿಸಿಟರ್ ಜನರಲ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಅಡಿಷನಲ್ ಸಾಲಿಸಿಟರ್ ಜನರಲ್ ಆಗಿನೂ ಕೆಲಸ ಮಾಡಿದ್ರು. ದೇಶದ ಭದ್ರತೆ, ತೆರಿಗೆ, ಪೌರತ್ವದಂತಹ ದೊಡ್ಡ ದೊಡ್ಡ ಕೇಸ್ಗಳಲ್ಲಿ ಕೇಂದ್ರ ಸರ್ಕಾರದ ಪರವಾಗಿ ಇವರೇ ಸುಪ್ರೀಂ ಕೋರ್ಟ್ನಲ್ಲಿ ಲೀಗಲ್ ಆರ್ಗ್ಯುಮೆಂಟ್ಸ್ ನ ಮಾಡ್ತಾರೆ. ಇವ್ರದ್ದು ಮಾತ್ರ ಅಲ್ಲ, ಸುಪ್ರೀಂ ಕೋರ್ಟ್ನಲ್ಲಿರೋ ಅಡಿಷನಲ್ ಸಾಲಿಸಿಟರ್ ಜನರಲ್ಗಳು ಕೂಡ ಉಳಿದವರು ಒಂದು ಟೀಮೇ ಇದೆ ಅವ್ರದ್ದು ಕೂಡ 3 ವರ್ಷ ಅವಧಿಯನ್ನು ವಿಸ್ತರಣೆ ಮಾಡಲಾಗಿದೆ. ಇನ್ನು ಉತ್ತರ ಪ್ರದೇಶದಲ್ಲಿ ಮತ್ತೊಂದು ಎನ್ಕೌಂಟರ್ ಆಗಿದೆ. 7 ಜನರ ಹತ್ಯೆ ಸೇರಿ ಹಲವು ಕೇಸ್ನಲ್ಲಿ ಬೇಕಾಗಿದ್ದ ಆರೋಪಿಯನ್ನ UP ಪೊಲೀಸರು ಹೊಡೆದು ಹಾಕಿದ್ದಾರೆ. ಬಿಹಾರ ಮೂಲದ ಲಲನ್ ಸಿಂಗ್ ಅಂತ ಗುರುತಿಸಲಾಗಿದೆ. ಈತನ ತಲೆ ಮೇಲೆ 1.25 ಲಕ್ಷ ರೂಪಾಯಿ ಬಹುಮಾನ ಇತ್ತು. ತನ್ನ ಸಹಚರನೊಂದಿಗೆ ಸಹರಾನ್ಪುರ್ನ ರಸ್ತೆಯಲ್ಲಿ ಬರ್ತಾ ಇದ್ದ. ಪೊಲೀಸರು ಅಡ್ಡ ಹಾಕೋಕ್ ಹೋದಾಗ ಗಲಾಟೆಯಾಗಿ ಪೊಲೀಸರಿಗೆ ಹೊಡೆಯೋಕೆ ಟ್ರೈ ಮಾಡಿ ಅವಾಗ ಪೊಲೀಸರು ಗುಂಡು ಹಾರಿಸಿದ್ದಾರೆ. ಈ ಎನ್ಕೌಂಟರ್ನಲ್ಲಿ ಆತ ಹೋಗೇ ಬಿಟ್ಟಿದ್ದಾನೆ. ರುದ್ರಪ್ರಯಾಗದ ಗುರುದ್ವಾರ ಒಂದರಲ್ಲಿ ನಿಹಾಂಗ ಸಿಖ್ಖರ ಮನವೊಲಿಕೆಗೆ ದೊಡ್ಡ ಪ್ರಯತ್ನ ನಡೀತಾ ಇದೆ.
ಗುರುದ್ವಾರದ ಬಳಿ ಈಗ ಸೇನಾ ತುಕಡಿ ಡಿಪ್ಲಾಯ್ ಮಾಡಲಾಗಿದೆ. ಜೂನ್ 16ನೇ ತಾರೀಕು ಉತ್ತರಾಖಂಡ್ನ ಚಮೋಲಿ ಜಿಲ್ಲೆಯ ಕರ್ಣಪ್ರಯಾಗದಲ್ಲಿ ಊರಿನವ್ರ ಮೇಲೆ ತಲವಾರ್ ತಗೊಂಡು ದಾಳಿ ಮಾಡಿದ್ರು ಅಂತ 4 ನಿಹಾಂಗ್ ಸಿಖ್ಖರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ಸಿಖ್ ಸಂಪ್ರದಾಯದಲ್ಲಿ ನಿಹಾಂಗ್ ಅಂದರೆ ಸಶಸ್ತ್ರ ಯೋಧರ ಸಿಖ್ ಗುಂಪು. ಈಗ ಅವ್ರನ್ನ ರಿಲೀಸ್ ಮಾಡಬೇಕು ಅಂತ ಪಟ್ಟು ಹಿಡಿದು ಸುಮಾರು 6 ನಿಹಾಂಗ್ ಸಿಖ್ರು ಅಲ್ಲಿ ಬಂದು ಗುರುದ್ವಾರದ ಚಾವಣಿ ಹತ್ಕೊಂಡು ಪ್ರತಿಭಟನೆ ಮಾಡ್ತಿದ್ದಾರೆ. ವಯಸ್ಸಾದ ಭಕ್ತರೊಬ್ಬರನ್ನ ಕೆಲ ಕಾಲ ಒತ್ತೆಯಾಳಾಗೂ ಕೂಡ ಇಟ್ಕೊಂಡು ಸೀನ್ ಕ್ರಿಯೇಟ್ ಮಾಡಲಾಗಿತ್ತು. ಆಮೇಲೆ ಅವ್ರನ್ನ ಕಳಿಸಿದ್ರು. ಶನಿವಾರ ಸಂಜೆ 4 ಗಂಟೆಗೆ ಚಾವಣಿ ಏರಿದ್ರು 48 ಗಂಟೆ ಕಳೆದ್ರೂ ಇವರು ಫುಲ್ ನ್ಯೂಸ್ ರೆಕಾರ್ಡ್ ಆಗೋ ತನಕ ಇಳಿದಿರಲಿಲ್ಲ. ಈಟಿ, ಕತ್ತಿ, ಕೊಡ್ಲಿ, ಕಿರ್ಪಣ್ ಈ ಥರದೆಲ್ಲ ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ ಅಲ್ಲಿ. ರುದ್ರಪ್ರಯಾಗ ಮತ್ತು ಗೌಚರ್ ಮಧ್ಯೆ ಇರೋ ಈ ಗುರುದ್ವಾರ ಹೇಮಕುಂಡ್ ಸಾಹಿಬ್ ಯಾತ್ರೆಗೆ ಹೋಗೋ ಭಕ್ತರು ಬಳಸೋ ಪ್ರಮುಖ ಜಾಗ. ಸ್ಥಳದಲ್ಲಿ ITBP ಮತ್ತು ಪೊಲೀಸ್ ಪಡೆಯನ್ನು ನಿಯೋಜನೆ ಮಾಡಲಾಗಿದೆ. ಇಳಿರಯ್ಯ ಅಂತ ಹೇಳಿ ಮನವೊಲಿಸುವ ಪ್ರಯತ್ನ ನಡೀತಾ ಇದೆ. ಏನೋ ತಮಿಳುನಾಡಿನ ಜೋಸೆಫ್ ವಿಜಯ್ ಸರ್ಕಾರ ಏನ್ ಮಾಡಿದೆ ಗೊತ್ತಾ, ಈಗ ಸ್ಟಾಲಿನ್ ಗವರ್ಮೆಂಟ್ ಟೈಮ್ನಲ್ಲಿ ದೇವಸ್ಥಾನದ ದುಡ್ಡನ್ನ ಕಲ್ಯಾಣ ಮಂಟಪ ಕಟ್ಟಿಸ್ತೀವಿ, ಕಾಂಪ್ಲೆಕ್ಸ್ ಕಟ್ಟಿಸ್ತೀವಿ ಅಂತ DMKನವ್ರು ಹೇಳಿದ್ರಲ್ಲ, ಈಗ ವಿಜಯ್ ಸರ್ಕಾರ 245 ಕೋಟಿ ರೂಪಾಯಿ ವೆಚ್ಚದ ಎಲ್ಲ ಯೋಜನೆಗಳನ್ನ ಕ್ಯಾನ್ಸಲ್ ಮಾಡಿದೆ. ಅದು ದೇವಸ್ಥಾನಗಳ ದುಡ್ಡು ದೇವಸ್ಥಾನದಲ್ಲಿ ಭಕ್ತರ ಅನುಕೂಲಕ್ಕೆ ಮತ್ತು ದೇವಸ್ಥಾನಕ್ಕೆ ಮಾತ್ರ ಬಳಸಲಾಗುತ್ತೆ ಅಂತ ಜೋಸೆಫ್ ವಿಜಯ್ ಸರ್ಕಾರ ಘೋಷಿಸಿದೆ. ಇನ್ನು ಭಾರತದ ಫಿನ್ಟೆಕ್ ಸ್ಟಾರ್ಟ್ಅಪ್ ಕ್ರೆಡ್ಗೆ ಮೆಟಾ $900 ಮಿಲಿಯನ್ ಅಂದ್ರೆ 8,550 ಕೋಟಿ ರೂಪಾಯಿ ಹೂಡಿಕೆ ಮಾಡ್ತಾ ಇದೆ. ಈ ಡೀಲ್ ನಿಂದ ಕ್ರೆಡ್ ವ್ಯಾಲ್ಯೂಯೇಷನ್ ಸುಮಾರು $4 ಬಿಲಿಯನ್ ಗೆ ಏರಿಕೆಯಾಗಲಿದೆ. ಇದರ ಜೊತೆಗೆ ಫೌಂಡರ್ ಕುನಾಲ್ ಶಾ ಕ್ರೆಡ್ ನಿಂದ ಹೊರಬಂದು ಮೆಟಾ ಒಡೆತನದ ವಾಟ್ಸ್ಆಪ್ಗೆ ಗ್ಲೋಬಲ್ CEO ಆಗಿ ಅಧಿಕಾರ ವಹಿಸಿಕೊಳ್ತಾರೆ. ದೊಡ್ಡ ಬೆಳವಣಿಗೆ ಇದು. ಕಳೆದ 7 ವರ್ಷಗಳಿಂದ ವಾಟ್ಸ್ಆಪ್ ಹೆಡ್ ಆಗಿದ್ದ ವಿಲ್ ಕ್ಯಾಥ್ಕಾರ್ಟ್ ಈ ಹುದ್ದೆಯಿಂದ ಕೆಳಗಿಳಿದಿದ್ದಾರೆ. ಈ ಬಗ್ಗೆ ಮೆಟಾ CEO ಮಾರ್ಕ್ ಝಕರ್ಬರ್ಗ್ ಮಾತನಾಡಿ, ಕುನಾಲ್ ಶಾ ಅವರ ಬಿಲ್ಡರ್ ಮೈಂಡ್ಸೆಟ್ ಮತ್ತು ಗ್ಲೋಬಲ್ ವಿಷನ್ ವಾಟ್ಸ್ಆಪ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಕುನಾಲ್ ಶಾ ಸ್ಥಾನಕ್ಕೆ ಅಂದರೆ ಕ್ರೆಡ್ನ ಮಧ್ಯಂತರ CEO ಆಗಿ ಮಿಥೇನ್ ಸಂಪತ್ ಅವ್ರನ್ನ ನೇಮಕ ಮಾಡಲಾಗಿದೆ. ಏನೋ ಷೇರುಪೇಟೆ ವಿಚಾರಕ್ಕೆ ಬಂದರೆ ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 291 ಪಾಯಿಂಟ್ಸ್ ಅಥವಾ 0.38% ಜಂಪ್ ಆಗಿ 77,094ಕ್ಕೆ ತಲುಪಿದೆ. ನಿಫ್ಟಿ 89 ಪಾಯಿಂಟ್ಸ್ ಅಥವಾ 0.37% ಏರಿಕೆಯಾಗಿ 24,102ಕ್ಕೆ ತಲುಪಿದೆ. ಮಿಡ್ ಕ್ಯಾಪ್ ಇಂಡೆಕ್ಸ್ 0.44% ಏರಿಕೆಯಾಗಿದೆ. ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 0.77% ಜಂಪ್ ಆಗಿದೆ. ವಿಶೇಷವಾಗಿ ಯುಟಿಲಿಟೀಸ್, ಬ್ಯಾಂಕಿಂಗ್ ಮತ್ತು ಹೆಲ್ತ್ ಕೇರ್ ಸೆಕ್ಟರ್ನ ಷೇರುಗಳು ಮಾರ್ಕೆಟ್ಗೆ ಬಲ ಕೊಟ್ಟವು. ಅಮೆರಿಕ ಮತ್ತು ಇರಾನ್ ನಡುವೆ ನಡೆದ ಮೊದಲ ಸುತ್ತಿನ ಮಾತುಕತೆ ಯಶಸ್ವಿಯಾಗಿದೆ. ಇದರಿಂದ ಮಿಡಲ್ ಈಸ್ಟ್ ತಣ್ಣಗಾಗುತ್ತೆ ಅನ್ನೋ ನಿರೀಕ್ಷೆ ಹೂಡಿಕೆದಾರರಲ್ಲಿ ಮೂಡಿದೆ. ಹಾಗೆ ಕಚ್ಚಾ ತೈಲ ಬೆಲೆ ಇಳಿಕೆಯಾಗಿದೆ. ವಿಡಿಯೋ ರೆಕಾರ್ಡ್ ಮಾಡೋ ಟೈಮ್ನಲ್ಲಿ ಪ್ರತಿ ಬ್ಯಾರಲ್ಗೆ $78-79 ಆಸುಪಾಸಲ್ಲಿತ್ತು. ಹಾಗಾಗಿ ಮಾರ್ಕೆಟ್ನಲ್ಲಿ ಸ್ವಲ್ಪ ಪಾಸಿಟಿವಿಟಿ ಇದೆ. ಇಂಡಸ್ಇಂಡ್ ಬ್ಯಾಂಕ್, ಏಷ್ಯನ್ ಪೇಂಟ್ಸ್, ನೆಸ್ಲೆ, ಟೈಟನ್ ಮತ್ತು ITC ರೆಡ್ನಲ್ಲಿದ್ವು. ಟೆಕ್ ಮಹೀಂದ್ರ, ಸನ್ ಫಾರ್ಮಾ, ಇನ್ಫೋಸಿಸ್, ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತು ಬಜಾಜ್ ಫಿನ್ಸರ್ವ್ ಮಾರ್ಕೆಟ್ನ ಮೇಲಕ್ಕೆತ್ತಿದ್ವು. BSEನಲ್ಲಿ 2,635 ಸ್ಟಾಕ್ಸ್ ಗ್ರೀನ್ನಲ್ಲಿದ್ದರೆ 1,754 ಸ್ಟಾಕ್ಸ್ ರೆಡ್ನಲ್ಲಿ ಎಂಡಾದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 34 ಪೈಸೆ ಡೌನ್ ಆಗಿ $94.67 ಆಗಿದೆ. ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $2,340 ಹೆಚ್ಚಾಗಿ $1,47,310 ಆಗಿದೆ. ಹಾಗೆ 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $2,150 ಹೆಚ್ಚಾಗಿ $1,34,940 ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ $5,828 ಹೆಚ್ಚಾಗಿ $2,37,801 ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ತಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಿಮಗಿದು ಇಷ್ಟ ಆಗ್ತಾ ಇದ್ರೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಚಾನಲ್ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ವಿಡಿಯೋ ಕೆಳಗಡೆ ನೀವು ಡೀಟೇಲ್ಸನ್ನು ಚೆಕ್ ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.